ಮುಂದಿನ IPL ಸೀಸನ್ 2027ಕ್ಕೆ ಆಸ್ಟ್ರೇಲಿಯಾದ ಮೇಜರ್ ಪ್ಲೇಯರ್ಗಳು ಇರೋದಿಲ್ಲ, ಇನ್ಕ್ಲೂಡಿಂಗ್ RCB. ನಾವು ಒಂದಷ್ಟು ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳನ್ನು ಕಳ್ಕೋಬೇಕಾಗತ್ತೆ. ಇದಕ್ಕೆ ಒಂದಷ್ಟು ಮೇನ್ ರೀಸನ್ ಇದೆ, ಎರಡು ಜಿನ್ಯೂನ್ ರೀಸನ್ ಇದೆ. ಕ್ರಿಕೆಟ್ ಆಸ್ಟ್ರೇಲಿಯಾ ಕೆಲವೊಂದು ವಿಚಾರದಲ್ಲಿ ವೆರಿ ಪರ್ಟಿಕ್ಯುಲರ್, ಅವರ ಪ್ಲೇಯರ್ಗಳ ವರ್ಕ್ ಮ್ಯಾನೇಜ್ಮೆಂಟ್, ವರ್ಕ್ ಲೋಡ್ ಬಗ್ಗೆ. 2027 ಇದೆಯಲ್ಲ, ವರ್ಲ್ಡ್ ಕ್ರಿಕೆಟ್ಗೆ ವೆರಿ ಮೇಜರ್ ಇಯರ್. ಇದೇ ಕಾರಣಕ್ಕೆ ಆಸ್ಟ್ರೇಲಿಯಾ ತನ್ನ ಒಂದಷ್ಟು ಪ್ಲೇಯರ್ಗಳಿಗೆ ರಿಸ್ಟ್ರಿಕ್ಟ್ ಮಾಡ್ತಾ ಇದೆ. ಇದರ ಹೊಡೆತ RCBಗೂ ಕೂಡ ಬೀಳುತ್ತೆ. ಸೊ ಹಾಗಾಗಿ RCB ಸೇರಿದ ಹಾಗೆ ಯಾರ್ಯಾರಿದ್ದಾರೆ ಆಸ್ಟ್ರೇಲಿಯಾದ ಕ್ರಿಕೆಟರ್ಸ್, ಯಾರ್ಯಾರು ಇಲ್ಲಿ ಆಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ನಿಮಗೆ ಕೊಡ್ತಾ ಹೋಗ್ತೀನಿ. ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಇನ್ IPL ಯಾರಿದ್ದಾರೆ ಅಂತ. ಮೊದಲನೇದಾಗಿ ನಾವು ಸ್ಟಾರ್ಟ್ ಮಾಡೋಣ ಸನ್ರೈಸರ್ಸ್ ಟೀಮಿಂದ. ಸೊ ಅವರ ಟೀಮಲ್ಲಿ ಒಟ್ಟು 4 ಜನ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಇದ್ದಾರೆ. ಪ್ಯಾಟ್ ಕಮಿನ್ಸ್ ಅವರ ಕ್ಯಾಪ್ಟನ್, ಮೇಜರ್ ರೋಲನ್ನು ಪ್ಲೇ ಮಾಡುವಂಥ ಒಬ್ಬ ಪ್ಲೇಯರ್. ಸೊ ಅವರು ಕೂಡ ಟೀಮಲ್ಲಿ ಇರೋದ್ರಿಂದ ಸನ್ರೈಸರ್ಸ್ಗಂತೂ ಬಹು ದೊಡ್ಡ ಹೊಡ್ತಾ ಇದು. ಅವ್ರ ಜೊತೆಗೆ ಟ್ರಾವಿಸ್ ಹೆಡ್, ಅವರ ಓಪನಿಂಗ್ ಆ ಒಂದು ಫೈರ್ ಪವರ್ ಕೊಡೋದೇ ಟ್ರಾವಿಸ್ ಹೆಡ್, ಅವರಿರಲ್ಲ. ಇನ್ನು ಜಾಶ್ ಇಂಗ್ಲಿಸ್ ಇರಲ್ಲ, ಹಾಗೆ ಜಾಕ್ ಎಡ್ವರ್ಡ್ಸ್ ಇರಲ್ಲ. ಇದರಲ್ಲಿ 3 ಹೆಸರಿದೆಯಲ್ಲ, ಒಂದು ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್, ಹಾಗೆ ಟ್ರಾವಿಸ್ ಹೆಡ್, ಅವ್ರ ಜೊತೆಗೆ ಜಾಶ್ ಇಂಗ್ಲಿಸ್, ಇವರೆಲ್ಲರೂ ಕೂಡ ಮಲ್ಟಿ ಫಾರ್ಮ್ಯಾಟ್ ಪ್ಲೇಯರ್ಸ್. ಹಾಗಾಗಿ ಆಸ್ಟ್ರೇಲಿಯಾ ಖಂಡಿತ ಈ 3 ಜನನೂ ಕೂಡ ಲಗಾಮ್ ಹಾಕಿ ಹಿಡ್ಕೊಳ್ಳುತ್ತೆ. ಇದು ಸನ್ರೈಸರ್ಸ್ಗೆ ದೊಡ್ಡ ಹೊಡೆತ. ಎರಡನೇದು ಬಂದು ಪಂಜಾಬ್ ಕಿಂಗ್ಸ್. ಅವರಲ್ಲೂ ಕೂಡ ಮೇಜರ್ ಇರೋದು ಆಸ್ಟ್ರೇಲಿಯನ್ ಪ್ಲೇಯರ್ಸ್. ಮಾರ್ಕಸ್ ಸ್ಟೋಯ್ನಿಸ್ ಇದ್ದಾರೆ, ಕೂಪರ್ ಕೊನೋಲಿ ಇದ್ದಾರೆ, ಹಾಗೆ ಝೇವಿಯರ್ ಬಾಟ್ಲೆಟ್ ಇದ್ದಾರೆ. ಝೇವಿಯರ್ ಬಾಟ್ಲೆಟ್ ಇದ್ದಾರೆ. ಸೊ ಅವ್ರ ಜೊತೆಗೆ ಮಿಚ್ ಓವೆನ್ ಇದ್ದಾರೆ, ಬೆನ್ ಡ್ವಾರ್ಷಿಯಸ್. ಸೊ ಇವರು ಕೂಡ ಒಟ್ಟೊಂದು 5 ಪ್ಲೇಯರ್ಗಳಿರ್ತಾರೆ. ಪಂಜಾಬ್ ಕೂಡ ಹೊಡೆತ ಅನುಭವಿಸುತ್ತೆ. ಇವ್ರ ಜೊತೆಗೆ ಚೆನ್ನೈ ಸೂಪರ್ ಕಿಂಗ್ಸ್. ಚೆನ್ನೈಲಿರೋದು ನ್ಯಾಥನ್ ಎಲಿಸ್, ಮ್ಯಾಟ್ ಶಾಟ್, ಸ್ಪೆನ್ಸರ್ ಜಾನ್ಸನ್. 3 ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಚೆನ್ನೈ ಕ್ಯಾಂಪಿಂದ ಕೂಡ ಮಿಸ್ ಆಗ್ತಾರೆ. ಆದರೆ ಸಿಂಗಲ್ ಪ್ಲೇಯರ್ಸ್ ಆದರೂ ಕೂಡ ಮುಂದಿನ 3 ಟೀಮ್ಗಳಿಗೆ ದೊಡ್ಡ ಹೊಡೆತ ಬಿದ್ದೇ ಬೀಳುತ್ತೆ. ಯಾಕಂದರೆ 3 ಜನ ಕೂಡ ತಂಡದ ಪ್ರೈಮ್ ಪ್ಲೇಯರ್ಸ್. KKRನಲ್ಲಿ ಕ್ಯಾಮ್ರೂನ್ ಗ್ರೀನ್. ಸೊ ಅವ್ರನ್ನ ಕಳ್ಕೋಬೇಕಾಗತ್ತೆ, ಯಾಕಂದರೆ ಮಲ್ಟಿ ಫಾರ್ಮ್ಯಾಟ್ ಪ್ಲೇಯರ್ ಕ್ಯಾಮ್ರೂನ್ ಗ್ರೀನ್. ಸೊ ಅವ್ರನ್ನ ಆಸ್ಟ್ರೇಲಿಯಾ ಖಂಡಿತ ವರ್ಕ್ಲೋಡ್ ಅಂತ ಈಗಾಗಲೇ ಬೌಲಿಂಗ್ ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ ಕೊಟ್ಟಿದೆ ಕ್ರಿಕೆಟ್ ಆಸ್ಟ್ರೇಲಿಯಾ. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸಿಂದ ಮಿಚೆಲ್ ಸ್ಟಾರ್ಕ್ ಅವರ ಮೇಜರ್ ಬೌಲಿಂಗ್ ಸ್ಪೈನ್ ಅವರು. ಇನ್ನು ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಮಿಚೆಲ್ ಮಾರ್ಷ್. ಸೊ ಇಷ್ಟು ಪ್ಲೇಯರ್ಸ್ಗಳು ಕೂಡ ಆಸ್ಟ್ರೇಲಿಯನ್ ಪ್ಲೇಯರ್ಸ್, ಸದ್ಯಕ್ಕೆ IPL ಅಖಾಡದಲ್ಲಿರುವಂಥವ್ರು. ಸೊ ಇಷ್ಟು ಪ್ಲೇಯರ್ಸ್ಗಳನ್ನ ಆಲ್ಮೋಸ್ಟ್ ಒಂದು 15 ಪ್ಲೇಯರ್ಸ್ ಆಯಿತು. ಅವ್ರನ್ನ ಹಿಡಿದಿಟ್ಕೊಂಡ್ರೆ ಖಂಡಿತ ಸಮಸ್ಯೆ ಆಗುತ್ತೆ. ಇದ್ರ ಜೊತೆಗೆ RCBಲಿ ಯಾರನ್ನ ಕಳ್ಕೋತೀವಿ ನಾವು, ಖಂಡಿತ ಒಬ್ಬರಂತೂ ಮಿಸ್ ಆಗೇ ಆಗ್ತಾರೆ. ಸೊ ಅದರ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕೂ ಮುಂಚೆ ರೀಸನ್ ಏನು, ಈ ಕ್ರಿಕೆಟ್ ಆಸ್ಟ್ರೇಲಿಯಾ ಇದೆಯಲ್ಲ, ಪ್ರೊಫೆಷನಲ್ ಅಂತ ಬಂದಾಗ ಅಥವಾ ನ್ಯಾಷನಲ್ ಸೈಡ್ ಅಂತ ಬಂದಾಗ ಕೆಲವೊಂದು ಸಲ ಭಾಳ ಸ್ಟ್ರಿಕ್ಟ್ ಇರ್ತಾರೆ. ಪ್ಲೇಯರ್ಗಳು ಕೂಡ ವೆರಿ ಕಮಿಟೆಡ್ ಟು ದೇರ್ ನ್ಯಾಷನಲ್ ಸೈಡ್. 2027 ಯಾಕೆ ಇಂಪಾರ್ಟೆಂಟ್ ಅಂತಂದರೆ 2 ಇವೆಂಟ್ ಇದೆ. ಒಂದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್, WTC ಫೈನಲ್ ನಡೆಯುತ್ತೆ. ಅದು ನಡೆಯೋದು ಜೂನ್ 6 ಅಂತ ಅನ್ಕೋತೀನಿ, ಡೇಟ್ ನೋಡ್ತೀನಿ. ಜೂನ್ 9ರಿಂದ ಜೂನ್ 13 ಇದು WTC ಫೈನಲ್. ಅವರು ಆಗಸ್ಟ್ 2026ರಿಂದ ಆಲ್ಮೋಸ್ಟ್ ಒಂದು ಜೂನ್ವರೆಗೆ ಅವ್ರು ಆಡುವಂಥ ಟೆಸ್ಟ್ಗಳ ಸಂಖ್ಯೆ, ಜೂನಲ್ಲಿ ಆಲ್ಮೋಸ್ಟ್ ಮಾರ್ಚ್ವರೆಗೆ 15 ಟೆಸ್ಟ್ ಮ್ಯಾಚ್ಗಳನ್ನು ಆಸ್ಟ್ರೇಲಿಯಾ ಆಡುತ್ತೆ, ಇನ್ಕ್ಲೂಡಿಂಗ್ 5 ಟೆಸ್ಟ್ ನ್ಯೂಜಿಲೆಂಡ್ ವಿರುದ್ಧ, 5 ಟೆಸ್ಟ್ ಇಂಡಿಯಾ ವಿರುದ್ಧ. ಸೊ ಹಾಗಾಗಿ ಅವರಿಗೆ ಪ್ರತಿ ಪ್ಲೇಯರ್ಗಳು ಕೂಡ ಅವೈಲಬಲ್ ಇರಬೇಕು ಆನ್ ದೇರ್ ಟೋಸ್. ಸೊ ಆ ರೀಸನ್ಗೆ ಏನಾದರೂ ಒಬ್ಬ ಮಿಚೆಲ್ ಸ್ಟಾರ್ಕ್ ಮಿಸ್ ಆದರೆ, ಒಬ್ಬ ಕಮಿನ್ಸ್ ಮಿಸ್ ಆದರೆ ದೊಡ್ಡ ಹೊಡೆತ ಬೀಳುತ್ತೆ. ಅದೇ ರೀಸನ್ಗೆ ಈ ರಿಸ್ಕೇ ಬೇಡ, 2.5 ತಿಂಗಳು ಮಾರ್ಚಿಂದ ಆಲ್ಮೋಸ್ಟ್ ಮೇವರೆಗೆ ಏನಾದರೂ ಇಲ್ಲೇ ಬಿಟ್ಟರೆ ಆಲ್ಮೋಸ್ಟ್ ಒಂದು 15-20 ಮ್ಯಾಚ್ಗಳಾಗುತ್ತೆ, 15-16 ಮ್ಯಾಚ್ ಆಗುತ್ತೆ. ಸೊ ಆ ಕಾರಣಕ್ಕೆ ಮೇಯ್ನ್ ಪ್ಲೇಯರ್ಗಳನ್ನು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನೀವು 2023 ನೆನಪಿರ್ಬೋದು, ಪ್ಯಾಟ್ ಕಮಿನ್ಸ್ ಎಂಟೈರ್ IPL ಸೀಸನ್ಗೆ ಅವ್ರು ಇರಲಿಲ್ಲ. ಮಿಚೆಲ್ ಸ್ಟಾರ್ಕ್ ಅಂತೂ ನ್ಯಾಷನಲ್ ಸೈಡ್ ಅಂತ ಬಂದರೆ ಬಿಟ್ಟು ಹೋಗ್ತಾ ಇರ್ತಾರೆ. 2023ರಲ್ಲಿ ಆ ಥರ ಮಾಡಿದರು. 2027 ವರ್ಲ್ಡ್ ಕ್ರಿಕೆಟ್ಗೆ ವೆರಿ ಇಂಪಾರ್ಟೆಂಟ್ ಇಯರ್. ಯಾಕೆ ಅಂತಂದರೆ, ಒಂದು WTC ಫೈನಲ್, ಎರಡನೇದಾಗಿ ODI ವರ್ಲ್ಡ್ ಕಪ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀಸನ್ಗೆ ತಮ್ಮ ಪ್ಲೇಯರ್ಗಳು ಕಂಪ್ಲೀಟ್ಲಿ ಫಿಟ್ ಆಗಿರಬೇಕು, ಯಾವುದೇ ರಿಸ್ಕ್ ತಗೊಳ್ಳೋದು ಬೇಡ. ಫ್ರಾಂಚೈಸ್ ಕ್ರಿಕೆಟ್ 1 ವರ್ಷ ಹೋದರೂ ಪರವಾಗಿಲ್ಲ ಅಂತ ತಮ್ಮ ಪ್ಲೇಯರ್ಗಳಿಗೆ ಒಂದಷ್ಟು ಲಗಾಮ್ ಹಾಕ್ತಾ ಇದೆ. ಸೊ ಈ ರೀಸನ್ಗೆ ಇಷ್ಟು ಪ್ಲೇಯರ್ಸ್ಗಳು ಕೂಡ ಸಿಗಲ್ಲ. ಆದರೆ ಭಾಳ ದೊಡ್ಡ ಹೊಡೆತ ಬೀಳೋದು ಸನ್ರೈಸರ್ಸ್ಗೆ, ಪಂಜಾಬ್ ಕಿಂಗ್ಸ್ಗೆ ಸ್ವಲ್ಪ ಕಡಿಮೆ. ಯಾಕಂತಂದರೆ ಅವರಲ್ಲಿರುವಂಥ ಪ್ಲೇಯರ್ಸ್ಗಳು ಟೆಸ್ಟ್ ಕ್ರಿಕೆಟ್ನಿಂದ ಸ್ವಲ್ಪ ದೂರ ಇದ್ದಾರೆ. ಸೊ ಕೆಲವರೆಲ್ಲ ಆಲ್ಮೋಸ್ಟ್ ನಿಮಗೆ ಮಾರ್ಕಸ್ ಸ್ಟೋಯ್ನಿಸ್ ಇರ್ಬೋದು, ಮಿಚೆಲ್ ಓವೆನ್ ಇರ್ಬೋದು, ಇವರೆಲ್ಲರೂ ಕೂಡ ಟೆಸ್ಟ್ ಸೈಡಲ್ಲಿ ಇಲ್ಲ. ಸೊ ಹಾಗಾಗಿ ಪಂಜಾಬ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ಬಟ್ ನಮ್ಮ RCB ಸ್ವಲ್ಪ ಟೆನ್ಷನ್ಗೆ ಒಳಗಾಗಬೇಕಾಗತ್ತೆ. ಯಾಕೆ ನಿಮಗೆ ಗೊತ್ತು, ಆಸ್ಟ್ರೇಲಿಯಾದ 2 ಪ್ಲೇಯರ್ಸ್ ನಮ್ಮಲ್ಲಿರೋದು. ಒಂದು ಜಾಶ್ ಹೇಸಲ್ವುಡ್. ಸೊ ಹೇಸಲ್ವುಡ್ ಹೇಗೆ ಅಂತಂದರೆ, ನಮ್ಮ ಬೌಲಿಂಗ್ ಲೈನಪ್ಪಲ್ಲಿ ಅವರು ಇದ್ದರೆ ಆಪೋಸಿಷನ್ಗೂ ಕೂಡ ಟೆನ್ಷನ್, ನಮಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಬೂಸ್ಟ್. ಭುವನೇಶ್ವರ್ ಕುಮಾರ್ ಜೊತೆಗೆ, ರಶೀಕ್ ಸಲಾಮ್ದಾರ್ ಜೊತೆಗೆ ಬೌಲಿಂಗ್ ಅಟ್ಯಾಕಲ್ಲಿ ಜಾಶ್ ಇದ್ದರೆ ನಿಮಗೆ ಇನಿಷಿಯಲಿ ಪವರ್ ಪ್ಲೇನಲ್ಲಿ ಹಾಗೆ ಡೆತ್ತಲ್ಲಿ ಯೂಸ್ ಆಗುವಂಥ ಪ್ಲೇಯರ್, ಮಿಡ್ಲಲ್ಲೂ ಬಂದು ಒಂದು ವಿಕೆಟ್ ಎತ್ತುವಂಥ ಪ್ಲೇಯರ್, ಒಂದು ಗೇಮ್ ಚೇಂಜರ್ ಜಾಶ್ ಹೇಸಲ್ವುಡ್. ಅವರಿದ್ರೆ ಜೋಶ್ ಹೆಚ್ಚಾಗಿರುತ್ತೆ. ನನಗನ್ಸುತ್ತೆ, ನನ್ನ ಮನಸ್ಸು ಹೇಳ್ತಾ ಇದೆ, 99% ಜಾಶ್ ಹೇಸಲ್ ವಿಲ್ ಬಿ ನಾಟ್ ಅವೈಲೇಬಲ್. ಆಡಿದ್ರು ಕೂಡ ಮೇ ಬಿ ಇನಿಷಿಯಲಿ ಒಂದಷ್ಟು ಇದಕ್ಕೆ ಸಿಗ್ಬೋದೋ ಏನೋ.
ಫೈನಲ್ಗೆ ಏನಾದರೂ ಅವ್ರು ಬಂದರೆ ಆಲ್ಮೋಸ್ಟ್ ಬರುವ ಹಂತದಲ್ಲೇ ಇದ್ದಾರೆ ಅವರು, ಒಳ್ಳೆ ಟಾಪಲ್ಲಿ ಹೋಗ್ತಿದ್ದಾರೆ ಆಸ್ಟ್ರೇಲಿಯಾ. ಸೊ ಹಾಗಾಗಿ ಅವ್ರನ್ನ ಅಂತೂ ಸೆಕೆಂಡ್ ಹಾಫಲ್ಲಂತೂ ನಿಮಗೆ ನಾಕೌಟ್ ಆಗೋ ಟೈಮಲ್ಲಂತೂ ಜಾಶ್ ಹೇಸಲ್ವುಡ್ ಸಿಗಲ್ಲ, ಇನ್ ಕೇಸ್ ಆಡೋಕೆ ಕ್ರಿಕೆಟ್ ಆಸ್ಟ್ರೇಲಿಯಾ ಪರ್ಮಿಷನ್ ಕೊಟ್ಟರು ಕೂಡ. ಸೊ ಇಂಥ ಒಂದು ಸಿಚುವೇಶನ್ ಇದೆ. ಇದು ಹೇಸಲ್ವುಡ್ ವಿಚಾರ. ಸೊ ಹೇಸಲ್ವುಡ್ ಹೋದರೆ ಯಾರನ್ನ ತಗೊಳ್ಬೇಕು, ಯಾರನ್ನ ಬ್ಯಾಕಪ್ ಆಗಿ ತಗೊಳ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ. ನಮಗೆ ವೆರಿ ವೆರಿ ಇಂಪಾರ್ಟೆಂಟ್, ಒಬ್ಬ ಪೇಸರ್ ಓವರ್ಸೀಸ್ ಒಬ್ಬ ಬೌಲರ್ ಬೇಕೇ ಬೇಕು. ಹೂ ವಿಲ್ ರಿಪ್ಲೇಸ್ ಹಿಮ್? ಯಾಕಂದರೆ ನಮ್ಮ ತುಷಾರ, ಸೊ ಅವ್ರನ್ನಂತೂ ತರೋದು ಕಷ್ಟ ಇದೆ. ಯಾಕಂತಂದರೆ ಆಲ್ರೆಡಿ ಆಸ್ಟ್ರೇಲಿಯಾ ಜೊತೆ ಕ್ರಿಕೆಟ್ ಶ್ರೀಲಂಕಾ ಜೊತೆಗೆ ತಿಕ್ಕಾಟ ನಡೀತಿದೆ. ಯಾರನ್ನ ತರ್ಬೋದು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಎರಡನೇದು ಬಂದು ಟಿಮ್ ಡೇವಿಡ್ ಏನಾದರೂ ಅನ್ಅವೈಲೇಬಲ್ ಆಗ್ತಾರಾ ಅಂತ ನೋಡಿದ್ರೆ, ನನಗೆ ಟಿಮ್ ಡೇವಿಡ್ ವಿಚಾರದಲ್ಲಿ ಐ ಆಮ್ ಕಾನ್ಫಿಡೆಂಟ್ ಅವ್ರು ಫುಲ್ ಆಡ್ತಾರೆ. ಯಾಕಂತಂದರೆ ಅವರು ಹೆಚ್ಚಾಗಿ ವೈಟ್ ಬಾಲ್ ಕ್ರಿಕೆಟಲ್ಲಿ ಆಡುವಂಥ ಪ್ಲೇಯರ್. ಸೊ ಇದುವರೆಗೊಂದು 60-70 T20 ಆಡಿದ್ದಾರೆ, ODI 4 ಆಡಿರೋದು. ಇನ್ ಕೇಸ್ ಅವ್ರನ್ನ ODI ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಮಾಡಿದ್ರು ಕೂಡ ಅವರಿಗೆ ಟೈಮ್ ಇದೆ. ಆಫ್ಟರ್ ಮೇ ಎಂಡಿಗೆ ಮುಗಿಯುತ್ತೆ, ಜೂನ್ ಇದೆ, ಜುಲೈ ಇದೆ, ಆಗಸ್ಟ್ ಇದೆ, ಸೆಪ್ಟೆಂಬರ್ 4 ತಿಂಗಳಲ್ಲಿ ಹೆಂಗೂ ಟೆಸ್ಟು ಆಡಲ್ಲ ಅವರು. ಸೊ ಅವ್ರಿಗೇನು ಸಮಸ್ಯೆ ಆಗಲ್ಲ ವರ್ಕ್ ಲೋಡ್. ಟಿಮ್ ಡೇವಿಡ್ ವಿಲ್ ಬಿ ಅವೈಲೇಬಲ್. ಆದರೆ ಸಮಸ್ಯೆ ಆಗೋದು ಎಲ್ಲಿ ಅಂತಂದರೆ ಜಾಶ್ ಹೇಸಲ್ವುಡ್ ವಿಚಾರದಲ್ಲಿ. ಸೊ ಅವ್ರನ್ನ ಬಹುಶಃ ಪರ್ಮಿಷನ್ ಅವರು ಕೊಡಲ್ಲ. ಸೊ ಈ ಥರದೊಂದು ಸಿಚುವೇಶನ್ ಇದೆ. ಸೊ ಉಳಿದಿರೋ ಹಾಗೆ ಪ್ಯಾಟ್ ಕಮಿನ್ಸ್ ಹೋಗೋದ್ರಿಂದ ಬಹುಶಃ ಬೇರೆ ಕ್ಯಾಪ್ಟನನ್ನು ಅವ್ರು ನೋಡಬೇಕಾಗಿ ಬರ್ಬೋದು. ಇಶಾನ್ ಕಿಶನ್ ಆಬ್ವಿಯಸ್ಲಿ ಅವರಿಗೆ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಮ್ರೂನ್ ಗ್ರೀನ್ ವಿಚಾರಕ್ಕೆ ಬಂದಾಗ ಅವ್ರನ್ನೇನೋ ಟ್ರೇಡ್ ಮಾಡ್ತಾರೆ, ಮುಂಬೈ ಇಂಡಿಯನ್ಸಿಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾತುಕತೆ ನಡೀತಾ ಇದೆ. ಗೊತ್ತಿಲ್ಲ. ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಒಬ್ಬ ಆಲ್ರೌಂಡ್ರನ್ನ ನೋಡ್ತಾ ಇದೆ. ಮಿಡ್ಲ್ ಆರ್ಡ್ರಲ್ಲಿ ಅವ್ರಿಗೊಬ್ಬ ಪರ್ಫೆಕ್ಟ್ ಆಲ್ರೌಂಡರ್ ಬೇಕು. ಬಟ್ ಕ್ಯಾಮ್ರೂನ್ ಗ್ರೀನ್ನ ತಂದರೂ ಕೂಡ ಅವ್ರನ್ನ ಬಾಲ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಏನಕ್ಕೆ ಟ್ರೇಡ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಸೊ ಪರ್ಫೆಕ್ಟ್ ಆಲ್ರೌಂಡರ್ ಅಂತ ಸಿಗಲ್ಲ, ಅವ್ರ ಬ್ಯಾಟಿಂಗ್ ಸೈಡ್ ನಿಮಗೆ ಸಿಗ್ಬೋದು. ಸೊ ಆ ಥರದೊಂದು ಸಿಚುವೇಶನ್ ಇಲ್ಲಿದೆ. ಸೊ ಅದನ್ನು ಬಿಟ್ಟರೆ ಜಾಶ್ ಇಂಗ್ಲಿಷ್ ಹೋದಾಗ ಅಥವಾ ಟ್ರಾವಿಸ್ ಹೆಡ್ ಹೋದಾಗ ನನಗೆ ಆ ಫೈರ್ ಪವರ್ ಇತ್ತಲ್ಲ, ಅಭಿಷೇಕ್ ಶರ್ಮಾ ಜೊತೆಗೆ ಟ್ರಾವಿಸ್ ಹೆಡ್ ಇಲ್ಲ ಅಂದರೆ ಹೇಗಿರುತ್ತೆ? ಸೊ SRH ಕೂಡ ಹೇಗೋ ಪವರ್ ಪ್ಯಾಕ್ಟ್ ಒಬ್ಬ ಪ್ಲೇಯರ್ನ ಟಾಪ್ ಆರ್ಡರ್ ನೋಡಬೇಕಾಗುತ್ತೆ. ಇಲ್ಲ ಅಂದರೆ ಮೇ ಬಿ ಇಶಾನ್ ಕಿಶನ್ ಹಾಗೆ ಇವರು ಓಪನ್ ಮಾಡಿದ್ರು ಮಾಡ್ಬೋದು, ಅಭಿಷೇಕ್ ಶರ್ಮಾ ಆ ಥರ ಒಂದು ಚಾನ್ಸಸ್ ಇದೆ. ಅದನ್ನು ಬಿಟ್ಟರೆ ರಾಜಸ್ಥಾನ್ ರಾಯಲ್ಸ್ಗೆ ಏನಂಥ ಸಮಸ್ಯೆ ಇಲ್ಲ, ಗುಜರಾತ್ ಟೈಟನ್ಸ್ಗೂ ಕೂಡ ಏನು ಸಮಸ್ಯೆ ಆಗ್ತಾ ಇಲ್ಲ. ಈ ಒಂದು ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಆಡದೇ ಇರೋದ್ರಿಂದ ಮೇಜರ್ ಹೊಡೆತ ಬೀಳ್ತಿರುವಂಥದ್ದೇ ಇಷ್ಟು ಟೀಮ್ಗಳಿಗೆ. ಸೊ ಇನ್ನೂ ನಾನು ಆಗಲೇ ಹೇಳ್ತಾ ಇದ್ದೆ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಯಾರಿಗೆ ಹೊಡೆತ ಕೊಡ್ಬೋದು ಅಂತ. ಮಿಚೆಲ್ ಸ್ಟಾರ್ಕ್ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ, ಮಿಚೆಲ್ ಸ್ಟಾರ್ಕ್ ವಾಸ್ ಓಕೆ, ಈ ಸೀಸನ್ ಚೆನ್ನಾಗಿ ಮಾಡಿದ್ರು. ಬಟ್ ಅವ್ರನ್ನ ಮ್ಯಾನೇಜ್ ಮಾಡುವಂಥ ಒಂದು ರೀತಿಯಾಗಿ ಡೆಲ್ಲಿ ಮ್ಯಾನೇಜ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅವ್ರು ಇಲ್ಲದೆ ಹೋದರೂ ಕೂಡ. ಇನ್ನು ಮಿಚೆಲ್ ಮಾರ್ಷ್ ಇಲ್ಲದೆ ಇರೋದು ಲಕ್ನೋಗೆ ದೊಡ್ಡ ಹೊಡೆತ ಆಗುತ್ತೆ. ಸೊ ಓವರಾಲ್ ಈ ಅನಾಲಿಸಿಸ್ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಆಸ್ಟ್ರೇಲಿಯಾ ಇಲ್ಲದೆ, ಯಾಕಂದರೆ ಆಸ್ಟ್ರೇಲಿಯನ್ ಟೀಮ್ ಇದ್ದರೆ IPL ಅಲ್ಲಿ ಆ ಖದರೇ ಬೇರೆ, ಆ ಒಂದು ಎಕ್ಸ್ಟ್ರಾ ಒಂದು ಒಂದು ವೈಬ್ ತರ್ತಾರೆ ಅವರು IPL ಟೂರ್ನಮೆಂಟಿಗೆ. ಅವರು ಈ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಇವರೆಲ್ಲ ಇದ್ದರೆ ಒಂಥರ ಮಜಾ, ಒಂಥರ ಕಿಕ್ಕಿರುತ್ತೆ. ಇವರೇನಾದರೂ ಇಷ್ಟು ಪ್ಲೇಯರ್ಸ್ ಮಿಸ್ ಆದರೆ ಏನಾದರೂ ಡಲ್ ಹೊಡೆಯುತ್ತಾ IPL? ಜಾಶ್ ಹೇಸಲ್ವುಡ್ ಇದ್ದರೆ RCB ಏನಾದರೂ ಡಲ್ ಅನಿಸುತ್ತಾ? ನೀವು ಕಮೆಂಟ್ ಮಾಡಿ. ಸೊ ಯಾವ ಪ್ಲೇಯರ್ಸ್ ಹೋಗೋದು ಅತಿ ದೊಡ್ಡ ನಷ್ಟ IPLನಲ್ಲಿ? ಈ ಲಿಸ್ಟ್ನಲ್ಲಿ ನಿಮಗೆ ಹೇಸಲ್ವುಡ್, ಮಿಚೆಲ್ ಸ್ಟಾರ್ಕ್, ಪ್ಯಾಟ್ ಕಮಿನ್ಸ್, ಟ್ರಾವಿಸ್ ಹೆಡ್, ತುಂಬ ಹೆಸರುಗಳಿದೆ. ನೀವು ಕಮೆಂಟ್ ಮಾಡಿ ಯಾರು ಹೋಗೋದನ್ನು ತುಂಬ ನೀವು ಮಿಸ್ ಮಾಡ್ಕೋತೀರಾ ಇನ್ ಕೇಸ್ ಅವರು ಕಂಪ್ಲೀಟ್ಲಿ ಅನ್ಅವೈಲಬಲ್ ಆದರೆ. ಸೊ ಥ್ಯಾಂಕ್ ಯು ಸೊ ಮಚ್.